ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಸಂಡೂರು ತಾಲೂಕಿನ ಗಣಿಗಳಿಂದ ಅದಿರು ಸಾಗಣೆ ಮಾಡಲು ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಮೊದಲ ಆದ್ಯತೆ ನೀಡಬೇಕು ಹಾಗೂ 2024ರ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಕಂಪನಿಗಳು ಅನುಷ್ಠಾನಗೊಳಿಸಬೇಕು ಎಂದು ಸಂಡೂರು ತಾಲೂಕು ಗಣಿ ಅದಿರು ಸಾಗಣೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎನ್ ಜಯಣ್ಣ ಒತ್ತಾಯಿಸಿದ್ದಾರೆ. ಈ ಕುರಿತು ಸಂಡೂರಿನ ಸರ್ಕಾರಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗಣಿ ಅದಿರು ಸಾಗಣೆ ಗುತ್ತಿಗೆದಾರರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಧ್ವನಿ ಎತ್ತಿದ್ದಾರೆ. ಅದಿರು ಸಾಗಣೆ ದರದಲ್ಲಿ ಹೊಸಪೇಟೆ, ಬಳ್ಳಾರಿ ಮತ್ತು ಕೊಪ್ಪಳ ಸುತ್ತಮುತ್ತಲಿನ ಕಾರ್ಖಾನೆಗಳಿಗೆ ಜಿಂದಾಲ್ ಕಾರ್ಖಾನೆಯವರಂತೆ ದರ ನಿಗದಿಪಡಿಸಿಕೊಡಬೇಕು. ಜೊತೆಗೆ ಎಂಎಂಡಿಆರ್ ಆಕ್ಟ್ ನಿಯಮಗಳನ್ನು ಅನುಸರಿಸಬೇಕು. ತಾಲೂಕಿನ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ನೀಡಬೇಕು. ಸ್ಥಳೀಯ ಗಣಿಗಳಿಂದ ಅದಿರನ್ನು ಹೊರ ಜಿಲ್ಲೆಗಳಿಗೆ ಸಾಗಿಸುವಾಗ ಸಂಪೂರ್ಣವಾಗಿ ಸಂಡೂರು ತಾಲೂಕಿನ ಅದಿರು ಸಾಗಣೆದಾರರಿಗೆ ಸಾಗಣೆಯನ್ನು ನೀಡಬೇಕು. ಅದಿರು ಸಾಗಣೆ ಬಿಲ್ ಸಲ್ಲಿಸಿದ ದಿನದಿಂದ 30 ದಿನಗಳ ಒಳಗಾಗಿ ಅದಿರು ಸಾಗಣೆದಾರರಿಗೆ ಬಿಲ್ ಪಾವತಿಸಬೇಕು ಎಂಬುದನ್ನು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ವಾಮದೇವ ಮದ್ದಾನಿ, ರಾಘವೇಂದ್ರ ನಾಯಕ್, ಪ್ರಧಾನ ಕಾರ್ಯದರ್ಶಿ ರಮೇಶ್ ಗಡಾದ್, ಸದಸ್ಯರಾದ ಹನುಮೇಶ ನಂದಿಹಳ್ಳಿ, ಧರ್ಮಾಪುರ ರಮೇಶ್, ಭೋಗೇಶ್ ರೆಡ್ಡಿ, ಟಿ ಸಂದೀಪ, ಶ್ರೀನಿವಾಸ, ಕಾಳಿಂಗೇರಿ ಮಲ್ಲಿಕಾರ್ಜುನ, ಮರಿಸ್ವಾಮಿ, ಆರ್ ಶ್ರೀಕಾಂತ್, ಕುಮಾರಸ್ವಾಮಿ ಹಾಗೂ ಇತರರು ಪತ್ರಿಕಾಗೋಷ್ಠಿ ವೇಳೆ ಉಪಸ್ಥಿತರಿದ್ದರು. ಸ್ನೇಹಿತರೆ, ನೀವೇನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸಂಡೂರು ತಾಲೂಕು ಗಣಿಗಾರಿಕೆಯನ್ನು ಅವಲಂಬಿಸಿ ಭಾಗಶಃ ಜೀವನ ಮಾಡ್ತಕ್ಕಂಥ ತಾಲೂಕು. ಇಲ್ಲಿ ಭಾಳಷ್ಟು ಜನ ನಾವೆಲ್ಲರೂ ಕೂಡ ಗಣಿಗಾರಿಕೆಯನ್ನು ಅವಲಂಬಿಸಿ ಜೀವನ ಮಾಡ್ತಕ್ಕಂಥವ್ರು. ಇಲ್ಲಿ ತಾಲೂಕಿನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಣಿಗಳಿರ್ತಕ್ಕಂಥ ಒಂದು ತಾಲೂಕು. ಈಗ ಏನಾಗಿದೆ ಅಂದರೆ, ಇಲ್ಲಿಂದ ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಿಗೆ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಇಲ್ಲಿಂದ ನಮ್ಮ ಅದಿರು ಸರಬರಾಜು ಆಗ್ತದೆ. ಈಗ ಅಲ್ಲಿ ಅದಿರು ತೆಗೆದುಕೊಂಡಿರ್ತಕ್ಕಂಥ ಏನು ಫ್ಯಾಕ್ಟ್ರಿ ಮಾಲೀಕರು ಇಲ್ಲಿಯವರೆಗೂ ಕೂಡ ಸ್ಥಳೀಯರಿಗೆ ಅನ್ಯಾಯ ಮಾಡಿ ದೌರ್ಜನ್ಯವೆಸುತ್ತಾ ಬಂದಿರತಕ್ಕಂಥದನ್ನ ಮುಖ್ಯವಾಗಿ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಯಾವ ರೀತಿ ದೌರ್ಜನ್ಯಗಳಂದ್ರೆ, ಇವತ್ತು ಯಾವುದೇ ಗಣಿಗಳವರು ಫ್ಯಾಕ್ಟ್ರಿಗಳವರು ಇರ್ಬೋದು, ಇವತ್ತು ವ್ಯಾಪಾರ ತಗೊಳ್ತಕ್ಕಂಥ ಸಂದರ್ಭದಲ್ಲಿ, ಪಬ್ಲಿಕ್ ಹಿಯರಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಆಶ್ವಾಸನೆಗಳನ್ನು ಕೊಡ್ತಾರೆ. ಇಲ್ಲಿ CSR ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ, ಸುತ್ತಮುತ್ತಲ ಜನಗಳಿಗೆ ನಾವು ಉದ್ಯೋಗಾವಕಾಶಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ, ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಅಂತಾರೆ, ಕಾಂಟ್ರಾಕ್ಟ್ ಎಲ್ಲವೂ ಹೇಳ್ತಾರೆ. ಆದರೆ ಮುಗಿದ ನಂತರ ಪ್ರಭಾವಿಗಳ ಒತ್ತಡಕ್ಕೆ ಮಾಡಿದ್ದು ಇವತ್ತು ಸಿಟಿಗಳಲ್ಲಿರ್ತಕ್ಕಂಥವ್ರಿಗೆ ಕೆಲಸಗಳನ್ನು ಕೊಡ್ತಾರೆ. ಇವತ್ತು ಸಂಡೂರು ತಾಲೂಕಿನಲ್ಲಿ ಇಷ್ಟೊಂದು ಗಣಿಗಳಿದ್ದರೂ ಕೂಡ ಜಿಂದಾಲ್ ಹೊರತುಪಡಿಸಿ, ಈಗ ಇಷ್ಟು ದಿನ ಜಿಂದಾಲ್ ಅವರು ಆ ಭಾಗದಲ್ಲಿರ್ತಕ್ಕಂಥ ಗಣಿ ಬಾಧಿತ ಪ್ರದೇಶಗಳಿರ್ತಕ್ಕಂಥ ಹಳ್ಳಿಗಳವರಿಗೆ ಟ್ರಾನ್ಸ್ಪೋರ್ಟ್ಗಳನ್ನು ಕೊಡ್ತಾ ಬಂದಿದ್ರು. ತಡೆ ಹಿಡಿದ ಮೇಲೆ ಈಗ ಲಾಂಗ್ ಫ್ಯಾಕ್ಟ್ರಿಗಳಂತ ಏನು ಕರಿತೀವಿ ನಾವು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಆಸ್ಪಾಸ್ನಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳವರು ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಯಾವುದೇ ಟ್ರಾನ್ಸ್ಪೋರ್ಟರ್ಗೆ 1 ಟನ್ನು ಸಹ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಇವತ್ತಿನವರೆಗೂ ಅವಕಾಶ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ನಾವು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮಾಡಿದ ಮೇಲೆ ಹಲವಾರು ಸಾರಿ ನಾವು ಹೋರಾಟಗಳನ್ನು ಮಾಡಿ ಫ್ಯಾಕ್ಟ್ರಿಗಳಿಗೆ ಹೋಗಿ ಲೆಟರ್ಗಳು ಕೊಟ್ಟು ಬಂದಿವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಗಣಿಬಾಧಿತ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು, ಇಲ್ಲಿ ಕಷ್ಟ ಸುಖಗಳು ಅನುಭವಿಸ್ತಕ್ಕಂಥವ್ರು ನಾವು, ಇಲ್ಲಿ ಪರಿಸರ ಮಾಲಿನ್ಯ ಆಗ್ತದೆ, ಶಬ್ದ ಮಾಲಿನ್ಯ ಆಗ್ತದೆ, ಧೂಳು ಬರ್ತದೆ, ಅಪಘಾತಗಳು ಸಂಭವಿಸ್ತವೆ. ಇಲ್ಲಿ ಅಪಘಾತಗಳಲ್ಲಿ ಸಾಯ್ತಕ್ಕಂಥದ್ದು ನಾವು, ಶಬ್ದ ಮಾಲಿನ್ಯ, ಧೂಳು, ಪರಿಸರದಿಂದ ಆಗ್ತಕ್ಕಂಥ ತೊಂದರೆಗಳಿಂದ ಹಲವಾರು ಕಾಯಿಲೆಗಳಿಗೆ ತುತ್ತಾಗಿ ಇಲ್ಲಿ ನರಕಯಾತನೆ ಅನುಭವಿಸ್ತಕ್ಕಂಥವ್ರು ನಾವು. ನಮಗೂ ಕೂಡ ಟ್ರಾನ್ಸ್ಪೋರ್ಟ್ ಕೊಡ್ರಿ ಅಂತ ಹಲವಾರು ಸಾರಿ ನಾವು ಮನವಿ ಪತ್ರಗಳನ್ನು ಕೊಟ್ಟಿವಿ. ಕೆಲವು ಫ್ಯಾಕ್ಟರಿಗಳವರು ನಮ್ಮನ್ನು ಗೇಟ್ನಿಂದ ಒಳಗಡೆ ಹೋಗಕ್ಕೆ ಬಿಟ್ಟಿಲ್ಲ. ಗೇಟ್ನಲ್ಲೇ ಸೆಕ್ಯೂರಿಟಿ ಕಳಿಸಿ ಸೆಕ್ಯೂರಿಟಿ ಮುಖಾಂತರ ನಮ್ಮ ಮನವಿ ಪತ್ರ ತಗೊಂಡಾರ. ಅದಕ್ಕೆ ಇವತ್ತಿನವರೆಗೂ ರಿಯಾಕ್ಷನ್ ಇಲ್ಲ. ನಾವು ಉದಾಹರಣೆಗೆ 2022ನೇ ಇಸ್ವಿನಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಯಾಕ್ಟರಿಗಳಿಗೆ ಕೊಟ್ಟು ಬಂದಿದ್ವಿ. ಇಲ್ಲಿವರೆಗೂ ಕೂಡ ಯಾರೂ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಇದಕ್ಕೆ ಬಹಳಷ್ಟು ಕಾರಣಗಳು ಅದಾವ. ಕೆಲವರು ಭ್ರಷ್ಟಾಚಾರಿಗಳು ಅವ್ರು ದುಡ್ಡು ಗಳಿಸಕ್ಕೆ ಮಾಡಿರ್ತಕ್ಕಂಥ ಒಂದು ಕೆಲಸಗಳಿಂದ ಕೂಡ ಇವತ್ತು ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಕ್ಕರೆ ಏನಾಗ್ತದೆ ಅಂದ್ರೆ, ಕೆಲವರು ದುಡ್ಡು ತಿನ್ನೋರಿಗೆ ಅವಕಾಶ ಇರೋದಿಲ್ಲ, ಲೋಕಲ್ ಅವರು ಯಾರಿಗೆ ದುಡ್ಡು ಕೊಡೋದಿಲ್ಲ ಅನ್ನೋ ಕಾರಣಕ್ಕೆ ಈ ಬಳ್ಳಾರಿ, ಹೊಸಪೇಟೆ, ಕೊಪ್ಪಳದವ್ರು ಯಾರಾದ್ರೆ ಕರೆಸಿ ನಮ್ಗೆ ಅಲ್ಲಿ ಕೊಡ್ತಾರೆ, ನಾವೇನೋ ಬದುಕ್ತೀವಿ ಅಂತೇಳಿ ಇಂಥ ಒಂದು ಕಾರಣಗಳಿಂದ ಕೆಲವರು ಇಲ್ಲಿಯವರೆಗೆ ನಮ್ಮ ಈ ಪರಿಸ್ಥಿತಿಗಳನ್ನು ತಂದಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಾವು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ವತಿಯಿಂದ ಒಂದು ಅಜೆಂಡಾವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಯಾಕಂದ್ರೆ ನಮಗೂ ಕೂಡ ಇಲ್ಲಿ ಬದುಕಲಿಕ್ಕೆ ಹಕ್ಕು ಇದೆ, ಅವಕಾಶ ಇದೆ.
ಇವತ್ತು ನಾವು ಹಾಗಾಗಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ನಾವು ಇವತ್ತು ತಮ್ಮ ಮುಖಾಂತರ ಎಲ್ಲ ಫ್ಯಾಕ್ಟ್ರಿಗಳ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಸ್ಥಳೀಯರಿಗೆ ಭಾಗಶಃ ಅಂದರೆ 80% ನಾವು 100% ನಮಗೆ ಕೊಡ್ಬೇಕಂತ ಕೇಳ್ತೀವಿ. ಇವತ್ತು ಯಾರು ಕೂಡ ಇವತ್ತು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು ಗಣಿಬಾಧಿತ ಪ್ರದೇಶಗಳಲ್ಲಿದ್ದು ಗಣಿಗಳ ಕಷ್ಟ ಸುಖಗಳನ್ನು ಅನುಭವಿಸ್ತಕ್ಕಂಥವ್ರು ಅಲ್ಲ. ಬೇಡ, ಅಲ್ಲಿ ಫ್ಯಾಕ್ಟ್ರಿಗಳಿಗೆ ಏನಾದರೂ ಲ್ಯಾಂಡ್ ಲೂಸರ್ಸು ಜಮೀನು ಕೊಟ್ಟಿರ್ತಕ್ಕಂಥವ್ರು ಅಥವಾ ಫ್ಯಾಕ್ಟ್ರಿಗಳ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ಕೂಡ ಅಲ್ಲ. ಇದು ಹೊಸಪೇಟೆ, ಬಳ್ಳಾರಿ, ಕೊಪ್ಪಳದ ಸಿಟಿಗಳಲ್ಲಿ ಇರ್ತಕ್ಕಂಥವ್ರು. ಇಲ್ಲಿ ಮೈನ್ಸ್ಗಳು ಕಷ್ಟ ಸುಖನೂ ಇಲ್ಲ, ಅಲ್ಲಿ ಫ್ಯಾಕ್ಟ್ರಿಗಳು ಕಷ್ಟ ಸುಖನೂ ಇಲ್ಲ. ಬಟ್ ಟ್ರಾನ್ಸ್ಪೋರ್ಟ್ ಮಾತ್ರ ಅದು ಯಾವ ರೀತಿ ಅವ್ರಿಗೆ ಕೊಡ್ತಾರೆ ಮಾಡ್ತಾರೆ, ಅವರೇ ದೌರ್ಜನ್ಯವಾಗಿ ಮಾಡ್ಕೊಂಡು ಹೊಂಟಿದ್ದಾರೆ. ಅದಕ್ಕೆ ನಾವು ಇವತ್ತು ಸುಮಾರು ಒಂದು 200 ಜನರಷ್ಟು ಟ್ರಾನ್ಸ್ಪೋರ್ಟರ್ಗಳ ಜಿಲ್ಲಾ ತೆಗೆದ ಮೇಲೆ ಸಂಡೂರು ತಾಲೂಕಿನ ಟ್ರಾನ್ಸ್ಪೋರ್ಟ್ಗಳ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಹಾಗಾಗಿ ಈಗ ನಮಗೂ ಕೂಡ ಒಂದು ಅವಕಾಶ ಕೊಡಬೇಕು. ಅವರು ಹೊರಗಿನ ಫ್ಯಾಕ್ಟ್ರಿಗಳವರು ಏನು ಸಂಡೂರನ್ನು ಬಿಟ್ಟು ಹೊರಗಡೆ ಇರ್ತಕ್ಕಂಥ ಫ್ಯಾಕ್ಟ್ರಿಗಳವರು ನಮಗೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಜೊತೆಗೆ ಇಲ್ಲಿನ ಜನಗಳ ಕಷ್ಟ ಸುಖ ನೋಡ್ಬೇಕು. ಅವರು ಇವತ್ತು ಇಲ್ಲಿಂದ ಮೆಟೀರಿಯಲ್ ತಗೊಂಡು ಹೋಗ್ತಾರೆ, ಅಪಘಾತಗಳು ಸಂಭವಿಸೋದಿಲ್ಲ, ಧೂಳು ಬರೋದಿಲ್ಲ, ಪ್ರತಿಯೊಂದು ಬರೋದಿಲ್ಲ. ಇಲ್ಲಿನ ಜನಗಳಿಗೆ ಏನೂ ಅನುಕೂಲ ಮಾಡೋದಿಲ್ಲ. ಸಂಡೂರು ತಾಲೂಕಿನಲ್ಲಿ 100 ಜನ ಇವತ್ತು ವಿದ್ಯಾವಂತ ನಿರುದ್ಯೋಗಿ ಯುವಕರದಾರ. ಅವರಿಗೂ ಕೂಡ ಫ್ಯಾಕ್ಟ್ರಿಗಳ ಕೆಲಸ ಕೊಡಬೇಕಲ್ಲ. ಇಲ್ಲಿಂದ ಅವರೆಲ್ಲ ತಗೊಂಡೋಗಿ ಆ ಫ್ಯಾಕ್ಟ್ರಿಗಳು ನಡೆಸ್ತಾರೆ ಅಂದಮೇಲೆ ಇಲ್ಲಿನ ಜನಗಳಿಗೆ ಕಷ್ಟ ಸುಖ ನೋಡಬೇಕು. ಅದಕ್ಕೆ ನಾವೊಂದು ಪಾಯಿಂಟ್ ಹೇಳ್ತಾ ಇದ್ದೀವಿ. ಇವತ್ತು 2024 ಇಂಡಸ್ಟ್ರಿಯಲ್ ಪಾಲಿಸಿ ನಿಯಮ ಇದೆ. 2024 ಇಂಡಸ್ಟ್ರಿಯಲ್ ಪಾಲಿಸಿ ಏನು ಹೇಳ್ತದೆ, ನೀವು ಯಾವುದೇ ಫ್ಯಾಕ್ಟ್ರಿ, ಹೊರಗಡೆ ಫ್ಯಾಕ್ಟ್ರಿ ಆಗಿರಲಿ, ಯಾವ ಮೈನ್ಸ್ನಿಂದ ಮೆಟೀರಿಯಲ್ ತಗೊಳ್ತಾನೋ ಆ ಮೈನ್ಸ್ ಬುಡದಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳ ಜನಕ್ಕೆ ಕೆಲಸ ಕೊಡಬೇಕು. ಜೊತೆಗೆ CSR ನಿಯಮ ಪಾಲಿಸಬೇಕು. ಅಲ್ಲಿ ಎಜುಕೇಷನ್ ಇರಲಿ, ಹೆಲ್ತ್ ಇರಲಿ, ಇವತ್ತು ಅವರ ಆರೋಗ್ಯದ ಬಗ್ಗೆ ಆಗಿರಲಿ, ಇದ್ರ ಬಗ್ಗೆ ಆಗಿರಲಿ ಕಾಳಜಿ ತಗೋಬೇಕಲ್ಲ ಅವರು. ಇವತ್ತು MMDR ಆ್ಯಕ್ಟ್ ಅಂತ ಏನು ಹೇಳ್ತದೆ, MMDR ಆ್ಯಕ್ಟ್ ಏನು ಹೇಳ್ತದೆ ಇವತ್ತು. ಮತ್ತು ಇಲ್ಲಿನ ಜನಗಳ CSR ನಿಯಮಗಳನ್ನು ಅವರು ಪಾಲನೆ ಮಾಡಬೇಕಲ್ಲ. ಹಾಗಾಗಿ ಇವು ನಾವು ಹಾಕಿರ್ತಕ್ಕಂಥ ಈ ಎಲ್ಲ ಷರತ್ತುಗಳಿಗೆ ಒಳಪಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಮಾಡೋಕ್ಕೆ ಅವಕಾಶ ಕೊಡ್ತೀವಿ. ಇಲ್ಲಾಂದರೆ ನಿರಂತರವಾಗಿರ್ತಕ್ಕಂಥ ಹೋರಾಟದಲ್ಲಿ ಸ್ಥಳೀಯರಿಗೆ ಈ ಎಲ್ಲ ಅಂಶಗಳು ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನಾನು ಅದಕ್ಕೆ MMDR ಆ್ಯಕ್ಟನ್ನು ನಾವು ಯಾಕೆ ಹೇಳ್ತೀವಿ ಅಂದರೆ, MMDR ಆ್ಯಕ್ಟ್ ಏನು ಹೇಳ್ತದೆ ಅಂದರೆ, ನೀವು ಟ್ರಾನ್ಸ್ಪೋರ್ಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪರ್ ಟನ್ ಪರ್ ಕಿಲೋಮೀಟರ್ ರೂಲ್ಸ್ನಲ್ಲಿ ನೀವು ರೇಟ್ ಫಿಕ್ಸ್ ಮಾಡಿರಿ ಅಂತ ಕೊಡ್ಬೇಕು. ಅದ್ರ ಪ್ರಕಾರ ನೀವು ರೇಟ್ ಫಿಕ್ಸ್ ಮಾಡಬೇಕು. ಸಂಡೂರಿನವ್ರು ಯಾಕೆ ಗಿಟ್ಟೋದಿಲ್ಲ ಅಂತಾರಂದರೆ, ಹೊರಗಡೆ ಬಂದಿರತಕ್ಕಂಥವ್ರು ಇವತ್ತು ಲಾರಿ ರೇಟ್ ಏನಿರ್ತದೆ, ಟ್ರಾನ್ಸ್ಪೋರ್ಟ್ ಏನಿರ್ತದೆ, ಅದಕ್ಕಿಂತ ಕಡಿಮೆ ರೇಟಿಗೆ ತೊಗೊಂಬರ್ತಾರೆ. ಮತ್ತು ಅವ್ರು ಹೆಂಗೆ ಮಾಡ್ತಾರೆ ಹಂಗಾದ್ರೆ? ಲಾಸ್ನಲ್ಲಿ ವರ್ಕ್ ಆರ್ಡರ್ ತಂದು ಹೆಂಗೆ ಮಾಡ್ತಾರೆ ಅವರು? ಇಲ್ಲಿ ಮಾಡೋದೇ ಲಾರಿಗಳಿಗೆ ಮೋಸ ಅವರು. ಅಲ್ಲಿ ಫ್ಯಾಕ್ಟ್ರಿಗೆ ವರ್ಕ್ ಆರ್ಡರ್ ಬೇಕಾಗಿರ್ತದೆ. ನಾವು ಅದಕ್ಕೆ MMDR ಆ್ಯಕ್ಟ್ನ, ಜಿಂದಾಲ್ನ ಸ್ಟ್ರೀಮ್ ಲೈನ್ನ ರೇಟ್ನ ಯಾಕೆ ಮಾಡಿರಿ ಅಂತ ಹೇಳ್ತಾ ಇದೀವಿ ಅಂದರೆ, ಅವರು ಏನು ಮಾಡ್ತಾರೆ, ಫ್ಯಾಕ್ಟ್ರಿಗಳವರು ಯಾರು ಕಡಿಮೆ ರೇಟಿಗೆ ಬರ್ತಾರೆ ಅವ್ರು ವರ್ಕ್ ಆರ್ಡರ್ ಕೊಡ್ತಾರೆ. ಅವರು ಏನು ಮಾಡ್ತಾರೆ, ಕಡಿಮೆ ರೇಟಿಗೆ ತೊಗೊಂಡು ಅಲ್ಲಿ ಒಬ್ಬ ಡಿಸ್ಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಅವರು ಲಾರಿಗಳಿಗೆ ಡೈಲಿ ಪೇಮೆಂಟ್ ಸಿಗಲ್ಲ, 10% 12% ಕಟ್ ಮಾಡ್ತಾರೆ. ಯಾರ್ದು ಹೋಗ್ತದೆ ದುಡ್ಡು? ಅದು ಲಾರಿ ಓನರ್ಗೆ ಅನ್ಯಾಯ ಮಾಡ್ತಿರೋದು ಅವರು. ನಾವು ಈ ಥರ ಸಿಸ್ಟಮ್ ಬೇಡ ಅಂತ ಹೇಳ್ತೀವಿ. ಇಲ್ಲಿ ನ್ಯಾಯವಾಗಿರ್ತಕ್ಕಂಥ ರೇಟ್ ಲಾರಿಯವ್ರಿಗೆ ಕೊಡ್ರಿ, ನ್ಯಾಯವಾಗಿರ್ತಕ್ಕಂಥ ಮಾರ್ಜಿನ್ ಟ್ರಾನ್ಸ್ಪೋರ್ಟ್ರಿಗೆ ಕೊಡ್ರಿ. ಅಗತ್ಯ ಪ್ರತಿ ದಿವಸನೂ ಲಾರಿಗಳಿಗೆ ಪೇಮೆಂಟ್ ಮಾಡಿರಿ. ನಮ್ಮ ವಾದ ಇದು. ನ್ಯಾಯವಾಗಿರ್ತಕ್ಕಂಥ ಬೆಲೆ ಕೊಡ್ರಿ. ಈಗ ಜಿಂದಲ್ಲಿ ಅವ್ರು ಕೊಡ್ತಾ ಇದ್ದಾರೆ, ಅವರು ಲಾರಿಗೆ ಒಂದು ರೇಟ್ ಫಿಕ್ಸ್ ಮಾಡ್ಯಾರ, ಮಾರ್ಜಿನ್ ಟ್ರಾನ್ಸ್ಪೋರ್ಟ್ರಿಗೆ ಒಂದು ಇಟ್ಟಾರೆ, ಅದ್ರ ಪ್ರಕಾರ ನಡೆಸ್ರಿ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಎಲ್ಲ ಫ್ಯಾಕ್ಟ್ರಿಗಳು ಮಾಡಲಿ. ಇವತ್ತು ಕಡಿಮೆ ರೇಟಿಗೆ ತೊಗೊಂಬಂದು ಸಂಡೂರಿನವ್ರು ಜಾಸ್ತಿ ರೇಟಿಗೆ ಕೇಳ್ತಾರೆ ಅಂತ ಹೇಳೋದಲ್ಲ. ಅವರು ಕಡಿಮೆ ರೇಟಿಗೆ ತೊಗೊಂಬಂದು ಸಂಡೂರು ಜನಗಳಿಗೆ ಮೋಸ ಮಾಡ್ತಾರೆ. ಅವರು ಇಲ್ಲಿ ಟ್ರಾನ್ಸ್ಪೋರ್ಟ್ಗಳಿಗೆ ಮೋಸ ಮಾಡ್ತಾರೆ, ಲಾರಿ ಓನರ್ಸ್ಗೆ ಮೋಸ ಮಾಡ್ತಾರೆ. ಮತ್ತು ಲಾಸ್ನಲ್ಲಿ ತೊಗೊಂಬಂದು ಅವ್ರು ಮಾಡೋಕ್ಕೆ ದುಡ್ಡಲ್ಲಿಂದ ಬರ್ತದೆ ಅವ್ರಿಗೆ. ನಾವು ಕೇಳ್ತಿರೋದು ನಮ್ಮ ಹೊಟ್ಟೆಪಾಡಿಗೆ. ನಮಗೆ ಮಾರ್ಜಿನ್ ಕೊಡ್ರಿ, ರೇಟ್ ಕೊಡ್ರಿ, ಕೆಲಸ ಕೊಡ್ರಿ. ನ್ಯಾಯಯುತವಾಗಿ ಲಾರಿಗೆ ಪೇಮೆಂಟ್ ಕೊಡ್ತೀವಿ, ಲಾರಿಗೆ ಅನ್ಯಾಯ ಆಗಲಾರ್ದಂಗೆ ಪೇಮೆಂಟು ಕೊಡ್ತೀವಿ. ಜೊತೆಗೆ ನ್ಯಾಯಯುತವಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ, ನ್ಯಾಯಯುತವಾಗಿ ಜೀವನ ಮಾಡ್ತೀವಿ. ಮತ್ತು ಆ ಥರ ಜೀವನ ಮಾಡೋಕ್ಕೆ ನಮಗೆ ಯಾಕೆ ಅವಕಾಶ ಇಲ್ಲ? ಇವತ್ತು ಏನು ಹೇಳ್ತದೆ, ನಿಯಮಗಳು ಏನು ಹೇಳ್ತಾವೆ ಹಂಗಾದ್ರೆ? ಮತ್ತು ನಮಗೆ ಟ್ರಾನ್ಸ್ಪೋರ್ಟೇ ಕೊಡೋದಿಲ್ಲ ಅಂದರೆ ಮತ್ತು ನಿನಗೆ ನಾವು ಮೆಟೀರಿಯಲ್ ಇಲ್ಲಿ ನಾವು ಯಾಕೆ ಕೊಡಬೇಕು? ಮೈನ್ಸ್ಗಳದ್ದು ಅವ್ರ ಸ್ವಂತ ಮೈನ್ಸು, ಸ್ವಂತ ಕಂಪ್ನಿ, ನಾವು ಅದರಲ್ಲಿ ಎಂಟ್ರಿ ಆಗೋದಿಲ್ಲ. ಅವರು ಬೇರೆ ಕಂಪನಿಗಳಿಂದ ಏನು ಮೆಟೀರಿಯಲ್, ಬೇರೆ ಮೈನ್ಸ್ಗಳಿಂದ ಮೆಟೀರಿಯಲ್ ತೊಗೊಳ್ತಾರೆ, ಅದು ಕೂಡ ಸಂಬಂಧಪಡ್ತಿದ್ರಲ್ಲಿ ನಾವು ಅವ್ರ ವಿರುದ್ಧ ಕೂಡ ಅದೀವಿ. ಅವರು ಕೂಡ ಕೊಡಬೇಕು ನಮಗೆ. ಈಗ ಅವ್ರ ಕ್ಯಾಪ್ಟಿವ್ ಮೈನ್ಸ್ನಲ್ಲಿ ಅವ್ರ ಸ್ವಂತ ಮೈನ್ಸು, ಸ್ವಂತ ಫ್ಯಾಕ್ಟ್ರಿ, ಅವ್ರ ತೀರ್ಮಾನಗಳು ತೊಗೊಂಡಾರೆ, ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ನಾವು ಈಗೇನು ಲಾಂಗ್ ಮೂಮೆಂಟ್ಸ್ ನಮ್ಮ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಮೈನ್ಸ್ಗಳಿಂದ
ಅದನ್ನು ಪರ್ಚೇಸ್ ಮಾಡ್ತಕ್ಕಂಥ ಯಾವುದೇ ಫ್ಯಾಕ್ಟ್ರಿಗಳಿರಲಿ ನಮಗೆ ಟ್ರಾನ್ಸ್ಪೋರ್ಟ್ ಕೊಡಬೇಕು. ನಾವು CSR ನಲ್ಲಿ ಇರ್ತಕ್ಕಂಥ ಆಕ್ಟಿವಿಟೀಸ್ ಎಲ್ಲ ಈ ಜನಗಳಿಗೆ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗೆ ಕೆಲಸ ಮಾಡಬೇಕು. ಎಲ್ಲರೂ ಸೇರಿಸಿ ಮಾತಾಡ್ತಾ ಇದ್ವಿ. ಹಿಂದೆಲ್ಲರೂ ಕೂಡ MMDR ಆ್ಯಕ್ಟ್ ಫಾಲೋ ಅಪ್ ಮಾಡಬೇಕು. 2024 ಇಂಡಸ್ಟ್ರಿಯಲ್ ಆ್ಯಕ್ಟ್ ಫಾಲೋ ಅಪ್ ಮಾಡಬೇಕು ಅವರು ಕೂಡ. ಇದು ಜಿಂದಾಲ್ ಹೊರತುಪಡಿಸಿ ಅಲ್ಲ, ಟ್ರಾನ್ಸ್ಪೋರ್ಟು ಕ್ಯಾಪ್ಟಿವ್ ಮೈನ್ಸ್ಗಳಲ್ಲಿ ತೆಗೆದಿದ್ದಾರೆ ಅಂತ ಅಷ್ಟೇ ನಮ್ದು ಹೇಳ್ತಕ್ಕಂಥದ್ದು. ಅದು ಬಿಟ್ಟರೆ ಜಿಂದಾಲ್ ಅವರು ಕೂಡ ಮತ್ತೆ ಕ್ಯಾಪ್ಟಿವ್ ಮೈನ್ಸ್ಗಳಲ್ಲಿ ಕೂಡ ಕೊಡಬೇಕನ್ನೋದೇ ನಮ್ಮ ವಾದ. ನಮ್ಮ ಅಜೆಂಡಾ ಏನಿದೆ, ನಮ್ಮ ಬೇಡಿಕೆಗಳೇನಿದ್ದಾವೆ ಇವು ಸಕ್ಸಸ್ ಆಗೋವರೆಗೂ ಹೋರಾಟ. ತಾಲೂಕಿನಲ್ಲಿ ಸುಮಾರು 200 ಜನ ರಿಜಿಸ್ಟರ್ಡ್. ಈ ಅದಿರು ಸಾಗಾಣಿಕೆ ದರದಲ್ಲಿ ಹೊಸಪೇಟೆ, ಬಳ್ಳಾರಿ ಮತ್ತು ಕೊಪ್ಪಳ ಸುತ್ತಮುತ್ತಲಿನ ಫ್ಯಾಕ್ಟ್ರಿಗಳು ಏನದಾವ, ಜಿಂದಾಲ್ ಫ್ಯಾಕ್ಟ್ರಿಯವರು ಯಾವ ರೀತಿ ದರ ನಿಗದಿಪಡಿಸಿ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ಎಲ್ಲ ಫ್ಯಾಕ್ಟ್ರಿಗಳು ಕೂಡ ದರ ನಿಗದಿ ಮಾಡಬೇಕು. ಕಿಲೋಮೀಟ್ರ್ ಟನ್ ಮೇಲೆ ಅವರು ಏನು ಮಾಡ್ತಿದಾರಲ್ಲ ಆ ಕಿಲೋಮೀಟ್ರ್ ಟನ್ ಮೇಲೆ ದರ ನಿಗದಿಪಡಿಸಬೇಕು. ಜೊತೆಗೆ MMDR ಆ್ಯಕ್ಟ್ ನಿಯಮಗಳ ಪ್ರಕಾರ ಲಾರಿ ಮಾಲೀಕರಿಗೆ ಮತ್ತು ಸಾಗಾಣಿಕೆದಾರರಿಗೆ ಸಪ್ರೇಟ್ ದರ ನಿಗದಿ ಮಾಡಬೇಕು. ಸಪ್ರೇಟ್ ದರ ನಿಗದಿ ಮಾಡಬೇಕು. ಲಾರಿ ಮಾಲೀಕರ ದರ ಬೇರೆ, ಟ್ರಾನ್ಸ್ಪೋರ್ಟ್ಗಳು ದರ ಬೇರೆ. ಆಮೇಲೆ ಸಂಡೂರು ತಾಲೂಕಿನಲ್ಲಿ ಈ ತಾಲೂಕಿನ ಗಣಿಗಳಿಂದ ಅದಿರು ಖರೀದಿಸಿದ ಯಾವುದೇ ಕಾರ್ಖಾನೆಗಳು ಇಲ್ಲಿವರೆಗೆ ಸ್ಥಳೀಯರಿಗೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಲ್ಲ, ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿಲ್ಲ, ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. ಇನ್ನು ಮುಂದೆ ಯಾವುದೇ ಕಾರ್ಖಾನೆಗಳಿರಲಿ ಸಂಡೂರು ತಾಲೂಕಿನ ಹಿತದೃಷ್ಟಿಯಿಂದ ಇವೆಲ್ಲಕ್ಕೂ ಆದ್ಯತೆ ಕೊಡಲೇಬೇಕು ಅವರು. ಜೊತೆಗೆ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಕಾರ್ಖಾನೆಗಳಲ್ಲಿ ಉದ್ಯೋಗ ಕಲ್ಪಿಸಿಕೊಡ್ಬೇಕು ಖಂಡಿತವಾಗ್ಲೂ. ಆಮೇಲೆ ಸಂಡೂರು ತಾಲೂಕಿನ ಟ್ರಾನ್ಸ್ಪೋರ್ಟರ್ಗಳಿಗೆ ಅದಿರು ಸಾಗಾಣಿಕೆ ಮಾಡೋಕ್ಕೆ ಕಡ್ಡಾಯವಾಗಿ ಆದ್ಯತೆ ನೀಡಬೇಕು. 100% ಇಲ್ಲಿನ ಮೈನ್ಸ್ಗಳಿಗೆ ತಗೊಂಡಿರ್ತಕ್ಕಂಥದ್ದು ನಮಗೆ ಕೊಡಬೇಕು. ಯಾಕಂದರೆ ಹೊಸಪೇಟೆ, ಬಳ್ಳಾರಿನಲ್ಲಿ ಕೂಡ ಮೈನ್ಸ್ಗಳಿದಾವೆ. ನಾವು ಅಲ್ಲಿ ಟ್ರಾನ್ಸ್ಪೋರ್ಟ್ ಕೇಳಕ್ಕೆ ಹೋಗಿಲ್ಲ. ಅಲ್ಲಿನ ಸ್ಥಳೀಯರು ಇರ್ತಾರೆ, ಅವರು ಮಾಡಲಿ ಅಂತೇಳಿ ನಾವು ನಮ್ಮ ಮೈನ್ಸ್ಗಳಿಂದ ಆಗಿರ್ತಕ್ಕಂಥದ್ದು ನಾವು ಕೇಳ್ತಾ ಇದೀವಿ. ಕಡ್ಡಾಯವಾಗಿ ನಮಗೆ ಕೊಡಲೇಬೇಕು. ಸಂಡೂರು ತಾಲೂಕಿನ ಗಣಿಗಳಿಂದ ಖರೀದಿಸಿದ ಅದಿರು ಈ ಹೊರ ಜಿಲ್ಲೆಗಳ ಕಾರ್ಖಾನೆಗಳಿಗೆ ಸಾಗಿಸಲು ಪೂರಾ ಸಂಡೂರು ತಾಲೂಕಿನ ಸಾಗಾಣಿಕೆದಾರಿಗೆ ಕೊಡಬೇಕು. ಆಮೇಲೆ ಅದಿರು ಸಾಗಾಣಿಕೆ ಮಾಡಿದ ಮೇಲೆ ಬಿಲ್ಗಳಲ್ಲಿ ಭಾಳ ವ್ಯತ್ಯಾಸ ಆಗ್ತದೆ. ಕೆಲವು ಫ್ಯಾಕ್ಟ್ರಿ 30 ದಿವಸ ಅಂತ ವರ್ಕ್ ಆರ್ಡರ್ ಕೊಡ್ತಾರೆ, 45 ದಿವಸ ಕೊಡ್ತಾರೆ, 3 ತಿಂಗಳಾದರೂ ಪೇಮೆಂಟ್ ಕೊಡೋದಿಲ್ಲ. ಅಂಥವ್ರು ನಾವೇನು ಬಿಲ್ ಸಬ್ಮಿಟ್ ಮಾಡ್ತೀವಿ, ಬಿಲ್ ಸಲ್ಲಿಸಿದ 30 ದಿನಗಳ ಒಳಗಾಗಿ ಬಿಲ್ ಪಾವತಿ ಕೊಡಬೇಕು. ಆಮೇಲೆ ಈ ಹಿಂದೆ ಈ ಹೊರ ಜಿಲ್ಲೆಗಳ ಮತ್ತು ಹೊರ ತಾಲೂಕುಗಳ ಅದಿರು ಸಾಗಾಣಿಕೆದಾರರು ಸ್ಥಳೀಯ ಲಾರಿ ಮಾಲೀಕರಿಗೆ ಸರಿಯಾದ ದರ ನೀಡಿಲ್ಲ, ನಿಗದಿತ ಸಮಯದಲ್ಲಿ ಲಾರಿ ಮಾಲೀಕರಿಗೆ ಹಣ ಸಂದಾಯ ಮಾಡಿಲ್ಲ, ತಮಗೆ ಬಂದ ಪ್ರಮಾಣದಲ್ಲಿ ಹೊರಗಿನ ಟ್ರಾನ್ಸ್ಪೋರ್ಟ್ಗಳೆಲ್ಲ ಇಲ್ಲಿವರೆಗೂ ನಡ್ಕೊಂಡಾರೆ. ಆಮೇಲೆ ಎಷ್ಟು ಬೇಕಷ್ಟು ಕಟಿಂಗ್ ಮಾಡಿ ಕೂಡ ಕೊಟ್ಟಾರೆ. ಪಾಪ ಲಾರಿಯವ್ರಿಗೆ ಪರ್ಸೆಂಟೇಜ್ಗಳು ಕಟ್ ಅಂತೇಳಿ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಕಟ್ ಮಾಡಿ ಕೊಟ್ಟಾರೆ. ತುಂಬ ತೊಂದರೆ ಆಗ್ಯಾವ. ಇಲ್ಲಿಂದ ಒಂದು ಟ್ರಿಪ್ ಹೊಡೆದಿರ್ತಕ್ಕಂಥ ಸಿಂಗಲ್ ಓನರ್ಗಳು ಹೊಸಪೇಟೆ, ಬಳ್ಳಾರಿಗೆ ಒಂದು ಟ್ರಿಪ್ ಸೀಟ್ ತಗೊಂಡೋಗಿ ಅವ್ರ ಆಫೀಸ್ಗಳು ಸಿಗಲಾರ್ದಂಗೆ ಅಗ್ಲೆಲ್ಲ ಕಾದು ಉಪವಾಸ ವಾಪಸ್ ಬಂದಿರತಕ್ಕಂಥವು ಅದಾವೆ. ಇನ್ನು ಮುಂದೆ ಆ ರೀತಿ ಆಗಕ್ಕೆ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಅಂಥ ಟ್ರಾನ್ಸ್ಪೋರ್ಟ್ಗಳಿಗೆ ಯಾವ ಫ್ಯಾಕ್ಟ್ರಿ ಕೂಡ ಕೊಡಬಾರ್ದು. ಕಡ್ಡಾಯವಾಗಿ ನಮ್ಮ ಟ್ರಾನ್ಸ್ಪೋರ್ಟ್ಗಳೇ ಇರಲಿ. ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ವತಿಯಿಂದ ನಾವೇ ನಿರ್ಬಂಧ ಹಾಕ್ತೀವಿ. ಯಾವ ವ್ಯಕ್ತಿ ಟ್ರಾನ್ಸ್ಪೋರ್ಟ್ ಮಾಡಿ ಸರಿಯಾದ ರೇಟ್ ಲಾರಿಗೆ ಕೊಡೋದಿಲ್ಲ, ಸರಿಯಾದ ಟೈಮ್ನಾಗ ಪೇಮೆಂಟ್ ಕೊಡೋದಿಲ್ಲ, ಅಂಥ ವ್ಯಕ್ತಿ ಟ್ರಾನ್ಸ್ಪೋರ್ಟ್ ಕೊಡಬಾರ್ದು ಅನ್ನೋಂಥದ್ದು ಅಸೋಸಿಯೇಷನ್ ವಾದ. ಆಮೇಲೆ ಸಂಡೂರು ತಾಲೂಕಿನ ಗಣಿಗಳಿಂದ ಅದಿರು ಖರೀದಿಸಿದ ಯಾವುದೇ ಕಾರ್ಖಾನೆಯವರು CSR ಚಟುವಟಿಕೆಗಳನ್ನು ಇವತ್ತಿಗೂ ಮಾಡ್ತಾ ಇಲ್ಲ. ಹೇಳಿದ್ರೆ ಮೈನ್ಸ್ ಮೇಲೆ ಹೇಳ್ತಾರೆ. ಇವತ್ತು ನಾವು ಅದಕ್ಕಾಗಿ 2024 ಇಂಡಸ್ಟ್ರಿಯಲ್ ಆ್ಯಕ್ಟ್ ಯಾಕೆ ಹೇಳ್ತೀವಿ ಅಂದರೆ, ಆ ಇಂಡಸ್ಟ್ರಿಯಲ್ ಆ್ಯಕ್ಟ್ ಹೇಳ್ತೈತೆ, MMDR ಆ್ಯಕ್ಟ್ ಹೇಳ್ತೈತೆ, ಅಲ್ಲಿ CSR ಅವೆಲ್ಲ ಶಿಕ್ಷಣ, ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಮಾಡ್ಬೇಕಂತೇಳಿ ಕಡ್ಡಾಯವಾಗಿ ಅದನ್ನು ಮಾಡಬೇಕು. ಆಮೇಲೆ ಸಂಡೂರು ತಾಲೂಕಿನ ಗಣಿ ಪ್ರದೇಶದಿಂದ ಹೊರಗಿನ ಕಾರ್ಖಾನೆ ಮಾಲೀಕರು ಲಾರಿ ಮಾಲೀಕರಿಗೆ ಅದೇ ಸಾಗಾಣಿಕೆದಾರ ಏನು ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಕೆಲವು ಟ್ರಾನ್ಸ್ಪೋರ್ಟ್ಗಳು ಏನು ಮಾಡ್ತಾರೆ, ರೇಟ್ ಫಿಕ್ಸ್ ಮಾಡ್ಕೊಂಡು ತರ್ತಾರೆ. ಈ ರೇಟ್ ಫ್ಯಾಕ್ಟರ್ ಅಂತ ಲಾರಿಯವ್ರಿಗೆ ಲೆಟರ್ ಪ್ಯಾಡ್ ಹಾಕ್ತಾರೆ, ಪೇಮೆಂಟ್ ಕೊಡ್ಬೇಕಾದ್ರೆ ಕಡಿಮೆ ಕೊಟ್ಬಿಡ್ತಾರೆ. ಒಬ್ಬರಿಬ್ಬರು ಲಾರಿಯವ್ರು ಇದ್ರೆ ಹೆದರಿಸ್ತಾರೆ. ಆ ಥರ ಇನ್ನು ಮುಂದೆ ಯಾರು ಕೂಡ ಮಾಡಬಾರ್ದು. ಸಂಡೂರು ತಾಲೂಕಿನ ಗಣಿಗಳಿಂದ ತಮ್ಮ ಕಾರ್ಖಾನೆಗಳಿಗೆ ಲಾರಿಗಳ ಮುಖಾಂತರ ಅದಿರು ಸಾಗಣೆ ಮಾಡುವ ಸಂದರ್ಭದಲ್ಲಿ ಆ ಕಾರ್ಖಾನೆಗಳ ಮಾರ್ಗದಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಶಬ್ದ ಮಾಲಿನ್ಯ, ಧೂಳು, ಪರಿಸರ ಮಾಲಿನ್ಯಗಳಿಂದ ಸಂಡೂರು ತಾಲೂಕಿನ ಜನತೆ ಅಸ್ತಮಾ, ಕಿಡ್ನಿ, ನರ ದೌರ್ಬಲ್ಯ ಇನ್ನಿತರ ಬಹಳಷ್ಟು ಕಾರಣಗಳಿಂದ ಬಳಲುತ್ತಿರ್ತಾರೆ. ರಸ್ತೆ ಅಪಘಾತಗಳಿಂದ ಸಾವು ನೋವು ಉಂಟಾಗ್ತವೆ. ಇದರ ಜವಾಬ್ದಾರಿ ಕೂಡ ಇಲ್ಲಿಯವರೆಗೆ ಯಾವ ಫ್ಯಾಕ್ಟರಿಗಳು ತಗೊಂಡಿಲ್ಲ. ಇನ್ನು ಮುಂದೆ ಈ ಎಲ್ಲ ಜವಾಬ್ದಾರಿಗಳಿಗೆ ಮೈನ್ಸ್ನವ್ರು ಎಷ್ಟು ಜವಾಬ್ದಾರಿ ಆಗ್ತಾರೋ ಫ್ಯಾಕ್ಟರಿ ಕೂಡ ಅಷ್ಟೇ ಜವಾಬ್ದಾರಿಗಳನ್ನು ತಗೋಬೇಕು. ಇಲ್ಲಿಯವರೆಗೂ ತಮ್ಮ ಕಾರ್ಖಾನೆಗಳಿಗೆ ಅದಿರು ಸಾಗಾಣಿಕೆ ಮಾಡುವ ಅದಿರು ಸಾಗಾಣಿಕೆದಾರರು ಸಂಡೂರು ಏನು ಗಣಿಬಾಧಿತ ಪ್ರದೇಶಗಳಲ್ಲಿರ್ತಕ್ಕಂಥ ಕಾರ್ಖಾನೆಗಳ ಸುತ್ತಮುತ್ತ ಇರೋರು ಯಾರು ಇಲ್ಲಿ ಎಲ್ಲ ಹೊರಗಿನವರೇ ಇರೋದು. ಇದರಿಂದ ಇಲ್ಲಿನ ಸ್ಥಳೀಯರಿಗೆ ಅನ್ಯಾಯ ಆಗ್ತಿರೋದು. ತಮ್ಮ ಕಾರ್ಖಾನೆಗೆ ಸ್ಥಳೀಯ ಸಮಸ್ಯೆಗಳನ್ನು ಚರ್ಚೆ ಮಾಡೋಕೆ ಈಗೇನು ನಮ್ಮ ಸಮಸ್ಯೆಗಳಿದಾವೆ, ನಾವು ಚರ್ಚೆ ಮಾಡ್ಬೇಕು. ಸ್ಥಳೀಯ ಸಮಸ್ಯೆಗಳದು ಇಲ್ಲಿ CSRದಿರಲಿ, ಟ್ರಾನ್ಸ್ಪೋರ್ಟ್ದಿರಲಿ,
ಮೂಲಭೂತ ಸೌಲಭ್ಯಗಳದಿರಲಿ, ಹೆಲ್ತ್ ಎಜುಕೇಷನ್ದಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಫ್ಯಾಕ್ಟ್ರಿಗಳು ತಕ್ಕ ಹೋದಾಗ ನಮಗೆ ಸಿಗೋದೇ ಇಲ್ಲ ಅಡ್ಮಿನಿಸ್ಟ್ರೇಷನ್. ಸೆಕ್ಯೂರಿಟಿಗಳ ಮುಖಾಂತರನೇ ಮಾತಾಡಿಸಿ ಕಳಿಸ್ತಾರೆ. ಸೆಕ್ಯೂರಿಟಿಗಳ ಮುಖಾಂತರನೇ ನಮ್ದು ಏನು ರಿಕ್ವೆಷನ್ ಇರ್ತದೆ, ಮನವಿ ಇರ್ತದೆ ತಗೊಳ್ತಾರೆ. ಇನ್ನು ಮುಂದೆ ಆ ಥರ ಆಗಬಾರ್ದು. ಯಾವ ನಮ್ಮ ಕಾರ್ಖಾನೆಗೆ ಹೋಗಿರ್ತಕ್ಕಂಥ ಸಂಘದ ಪದಾಧಿಕಾರಿಗಳಿರಲಿ, ಗ್ರಾಮದ ಮುಖಂಡರಿರಲಿ, ವಿವಿಧ ಯಾರೇ ಸಂಘ ಸಂಸ್ಥೆಗಳಿರಲಿ, ಆ ಅಡ್ಮಿನಿಸ್ಟ್ರೇಷನ್ನವರು ಗೌರವಪೂರ್ವಕವಾಗಿ ಬಂದು ಅವ್ರನ್ನ ಕೂಡಿಸ್ಕೊಂಡು ಆ ಸಮಸ್ಯೆ ಚರ್ಚಿಸಿ ಅವ್ರ ಮನವಿ ಸ್ವೀಕಾರ ಮಾಡಿ ವಾಪಸ್ ಕಳಿಸ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಈಗ ಯಾವುದೇ ಕಾರ್ಖಾನೆ ಇರಲಿ, ಸ್ವಂತ ಗಣಿಗಾರಿಕೆ ಹೊಂದಿದ್ದಲ್ಲಿ ಈಗ ಕೆಲವರು ಏನು ಮಾಡ್ತಾರೆ, ನಮ್ಮ ಕ್ಯಾಪ್ಟಿವ್ ಮೈನ್ಸ್ ಅಂತೇಳಿ ನಾವು ಮಾಡ್ಕೊಂಡ್ಬಿಡ್ತೀವಿ ಅಂತ ಹೋಗ್ತಾರೆ. ಇನ್ನು ಮುಂದೆ ಯಾವ ಕ್ಯಾಪ್ಟಿವ್ ಇಲ್ಲ, ಹಂಗೆ ಆಗೋಕ್ಕೂ ಬಿಡೋದಿಲ್ಲ. ಕ್ಯಾಪ್ಟಿವ್ ಮೈನ್ಸ್ ಇರಲಿ, ಸ್ವಂತ ಗಣಿಗಾರಿಕೆ ಹೊಂದಿರಲಿ. ಆದರೆ ಗಣಿಗಾರಿಕೆಯನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿನ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು. ವಿವಿಧ ಕೆಲಸಗಳು ಕೂಡ ಮಾಡಬೇಕು. ಇವತ್ತು ಮೈನ್ ಓನರ್ ಅಂದಮೇಲೆ ಎಲ್ಲ ಅವರೇ ಮಾಡ್ಕೊಳ್ಳೋಷ್ಟು ಇರ್ತದೆ, ಇಲ್ಲ ಅಂತಲ್ಲ. ಇಲ್ಲಿನ ಪರಿಸ್ಥಿತಿಗಳು ಕೂಡ ನೋಡಿ, ಈಗ ಸ್ಥಳೀಯರಿಗೆ ಸಹಾಯ ಮಾಡ್ಬೇಕು ಅನ್ನೋಂಥ ಕೂಡ ಮನೋಭಾವನೆ ಇಟ್ಕೊಂಡು ಸ್ಥಳೀಯರಿಗೆ ಕೂಡ ಸಹಾಯ ಮಾಡಬೇಕು. ಇವೆಲ್ಲವೂ ನಮ್ಮ ಬೇಡಿಕೆಗಳು. ಈ ಬೇಡಿಕೆಗಳನ್ನು ಆದಷ್ಟು ಬೇಗ ಈಗ ನಾವು ಇದಾದ್ಮೇಲೆ ತಮ್ಮ ಮುಖಾಂತರ ಪ್ರಚಾರ ಮಾಡಿ ನಾವೆಲ್ಲ ಇಂಡಸ್ಟ್ರಿಗಳಿಗೆ ಮನವಿ ಕೊಡ್ತೀವಿ. ನಾಳೆ ಚಾಲು ಮಾಡ್ತೀವಿ, ಎಲ್ಲ ಕಂಪನಿಗಳಿಗೆ ಕೊಡ್ತೀವಿ, ಇಂಡಸ್ಟ್ರಿಗಳಿಗೆ ಕೊಡ್ತೀವಿ. ಅವ್ರಿಗೊಂದು ಸಮಯ ನಿಗದಿಪಡಿಸ್ತೀವಿ. ಆ ನಿಗದಿತ ಸಮಯದಲ್ಲಿ ಹಂತ ಹಂತವಾಗಿ ಇವ್ರ ಕಾರ್ಯರೂಪಕ್ಕೆ ಇವ್ರನ್ನ ತರಲೇಬೇಕು.